ದೇವಸ್ಥಾನದಲ್ಲಿ ಕಳ್ಳತನ ಮಾಡಿ ಅಲ್ಲೇ ಗೊರಕೆ ಹೊಡೆದ ಕಳ್ಳ. ನಮಸ್ಕಾರ ವೀಕ್ಷಕರೇ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಮಾಡಿದುಣ್ಣೋ ಮಹಾರಾಯ ಎನ್ನುವ ಗಾದೆ ಮಾತನ್ನು ನೀವು ಕೇಳಿಯೇ ಇರ್ತೀರಿ. ಆದರೆ ಇಲ್ಲೊಬ್ಬ ಕಳ್ಳ ದೇವಸ್ಥಾನಕ್ಕೆ ಕನ್ನ ಹಾಕಿ ಹಣವನ್ನು ಕದ್ದು ಅಲ್ಲಿಂದ ಎಸ್ಕೇಪ್ ಆಗೋ ಬದಲು ಏನು ಮಾಡಿದ್ದಾನೆ ಗೊತ್ತಾ? ಕದ್ದ ಜಾಗದಲ್ಲೇ ಮೊಲಗಿ ಗೊರಕೆ ಹೊಡೆದಿದ್ದಾನೆ. ಹೌದು, ತಮಿಳುನಾಡಿನ ಅಂಬೂರಿನಲ್ಲಿ ನಡೆದಿರುವಂಥ ಈ ವಿಚಿತ್ರ ಘಟನೆ ಈಗ ಎಲ್ಲೆಡೆ ಸಖತ್ ವೈರಲ್ ಆಗ್ತಾ ಇದೆ. ಏನಿದು ಘಟನೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಈ ಘಟನೆ ನಡೆದಿದ್ದು ತಮಿಳುನಾಡಿನ ಅಂಬೂರಿನ ಕುಡಪ್ಪನ ಮೂಡಿನಲ್ಲಿರುವ ಪ್ರಸಿದ್ಧ ಕುಳುವಲ್ವತ್ತಂ ಶ್ರೀ ಭಗತಿ ದೇವಸ್ಥಾನದಲ್ಲಿ. ತಡರಾತ್ರಿ 40 ವರ್ಷದ ಸೆಂಥಿಲ್ ಎನ್ನುವಂತಹ ಕಳ್ಳ ಈ ದೇವಸ್ಥಾನದ ಮೇಲೆ ಕಣ್ಣನ್ನು ಇಟ್ಟಿದ್ದ. ಪ್ಲಾನ್ ಪ್ರಕಾರ ದೇವಸ್ಥಾನದ ಕಚೇರಿ ಬಾಗಿಲನ್ನು ಮುರಿದು ಒಳನುಗ್ಗಿದ್ದ ಸೆಂಥಿಲ್ ಅಲ್ಲಿದ್ದ ಸುಮಾರು 8,500 ರೂಪಾಯಿ ನಗದನ್ನು ಲೂಟಿ ಮಾಡಿದ್ದಾನೆ. ಹಣವಂತೂ ಕದ್ದಾಯಿತು, ಇನ್ನು ಅಲ್ಲಿಂದ ಪರಾರಿ ಆಗಬೇಕಿತ್ತು ಅಲ್ವಾ? ಆದರೆ ಇಲ್ಲೇ ಇದೆ ನೋಡಿ ಅಸಲಿ ಟ್ವಿಸ್ಟ್. ಬಹುಶಃ ಆ ಕಳ್ಳ ಹಗಲಿಡಿ ಅಲೆದಾಡಿ ಸುಸ್ತಾಗಿದ್ದಾನೋ ಏನು ಗೊತ್ತಿಲ್ಲ. ಕಚೇರಿ ಒಳಗಿದ್ದ ಆ ತಂಪಾದ ವಾತಾವರಣಕ್ಕೆ ಸೆಂಥಿಲ್ಗೆ ವಿಪರೀತ ನಿದ್ದೆ ಬಂದಿದೆ. ಸ್ವಲ್ಪ ಹೊತ್ತು ಕಣ್ಣು ಮುಚ್ಚೋಣ ಅಂತ ಅಂದುಕೊಂಡು ಕದ್ದ ಹಣದ ಮೇಲೆ ಕೈ ಇಟ್ಕೊಂಡು ಅಲ್ಲೇ ಗಾಢ ನಿದ್ರೆಗೆ ಜಾರಿಬಿಟ್ಟಿದ್ದಾನೆ. ಅವನು ಎಷ್ಟರ ಮಟ್ಟಿಗೆ ನಿದ್ರೆಗೆ ಜಾರಿದ್ದಾನೆ ಅಂದರೆ ಬೆಳಗ್ಗೆ ಸೂರ್ಯ ಹುಟ್ಟಿದ್ರೂ ಕೂಡ ಈತನಿಗೆ ಎಚ್ಚರನೇ ಆಗಲಿಲ್ಲ. ಮರುದಿನ ಬೆಳಗ್ಗೆ 5:30 ದೇವಸ್ಥಾನದ ಸಮಿತಿ ಸದಸ್ಯರೊಬ್ಬರು ಕಚೇರಿಗೆ ಬಂದಾಗ ಆ ಕಚೇರಿಯ ಬಾಗಿಲು ಮುರಿದಿರೋದನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಒಳಗೆ ಯಾವುದೋ ದೊಡ್ಡ ಕಳ್ಳತನವಾಗಿದೆ ಅಂತ ಗಾಬರಿಯಿಂದ ನೋಡಿದರೆ ಅಲ್ಲಿ ಕಂಡ ದೃಶ್ಯಕ್ಕೆ ಅವರೇ ಅವಕ್ಕಾಗಿದ್ದಾರೆ. ಹೌದು, ಪೆಟ್ಟಿಗೆಯಲ್ಲಿದ್ದ ಹಣ ಮಾಯ ಆಗಿತ್ತು. ಆದರೆ ಹಣವನ್ನು ಕದ್ದ ಕಳ್ಳ ಮಾತ್ರ ಪಕ್ಕದಲ್ಲೇ ಮಹಾರಾಜನಂತೆ ಗೊರಕೆ ಹೊಡೆಯುತ್ತಾ ಮಲಗಿದ್ದ. ತಕ್ಷಣವೇ ವೆಲ್ಲರಡ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಯಿತು. ಸ್ಥಳಕ್ಕೆ ಬಂದ ಪೊಲೀಸರು ನಿದ್ರೆಯಲ್ಲಿದ್ದ ಸೆಂಥಿಲ್ನನ್ನು ಎಬ್ಬಿಸಿ ಕೈಕೊಳ ತೊಡಿಸಿದ್ದಾರೆ. ಪೊಲೀಸರ ಪಾಲಿಗೆ ಇದು ಬಹುಶಃ ಈ ವರ್ಷದ ಅತ್ಯಂತ ಸುಲಭವಾದ ಇನ್ವೆಸ್ಟಿಗೇಷನ್ ಆಗಿರಬಹುದು. ಸೆಂಥಿಲ್ನಿಂದ 8,500 ರೂಪಾಯಿ ಹಣವನ್ನು ವಶಪಡಿಸಿಕೊಂಡು ಪೊಲೀಸರು ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ದೈವದ ಆಟದ ಮುಂದೆ ಯಾರ ಆಟವೂ ನಡೆಯೋಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಕಳ್ಳತನ ಮಾಡಿ ಪಾರಾಗುವ ಪ್ಲಾನ್ ಹಾಕಿದ್ದ ಕಳ್ಳ ಕೊನೆಗೆ ನಿದ್ರೆಯ ಅಮಲಿನಲ್ಲಿ ಕಂಬಿ ಎಣಿಸುವಂತಾಗಿದೆ. ಈ ವಿಚಿತ್ರ ಘಟನೆಯ ಬಗ್ಗೆ ನಿಮ್ಗೇನು ಅನಿಸ್ತಾ ಇದೆ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹ ಆಸಕ್ತಿದಾಯಕ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ.